ನಮ್ಮ ಮಮ್ಮಿ ಪೌಡ್ರು ಇಷ್ಟೊಂದು ಹಾಕ ಬಂದ್ಬಿಡದ. ನಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಯಾವ ದೇವಸ್ಥಾನ ಅಂತ ಹೋಗ್ತಾ ಹೇಳ್ತೀನಿ. ಬೈಕಲ್ ಜಾಗ ಸಾಲಲ್ಲ ಅಂತ ನಾನು ನಮ್ಮ ಮಮ್ಮಿ ಬಸ್ಸಲ್ಲಿ ಹೋಗ್ತಾ ಇಷ್ಟೊಂದು ಪೌಡರ್ ಹಾಕೊಂಡ್ ಬಂದ್ಬಿಟ್ಟು ನಮ್ಮ ಮಮ್ಮಿ ನೋಡಿ ಹೆಂಗ್ ಅಂತ ಇದೆ ಅಂತ. ಬೂದ್ಗಾಬಿಟ್ಟಿದೆ ಮುಖ ಅಂತ ನಮ್ಮ ಮಮ್ಮಿ ಒರ್ಸ್ಕೊತಾ ಇದೆ. ಹಂಗಂತ ನಾವು ಬಂದಿದ್ದು ಚಂದ್ರಪಟ್ಟಣದ ಆಂಜನೇಯ ದೇವಸ್ಥಾನ ಏನೋ ಸಿಕ್ತು, ಆದ್ರೆ ನಮ್ಮ ಅಪ್ಪ ನಮ್ಮ ಅಣ್ಣ ಇನ್ನು ಬಂದೆ ಅವ್ರಿಗೋಸ್ಕರ ಹೊರಗಡೆ ಕಾಯ್ತಾ ಇದ್ದ. ಕಾದು 1 ಅವರ್ ಆದ್ರೂ ಬರ್ಲೇ ಇಲ್ಲ. ಕೊನೆಗೂ ಬಂದ್ರು. ತುಪ್ಪ ದೀಪ ಹಚ್ಚಿ ಅಂತ ಹೇಳಿದ್ರು, ಅದಕ್ಕೆ ಹಚ್ಚಿ ಒಳಗಡೆ ಹೋದ್ರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ ಕುಂಕುಮ ಅರ್ಚನೆ ಮಾಡಿಸಿ ಮಂಗಳಾರತಿ ತಗೊಂಡು ಕುಂಕುಮ ಇಸ್ಕೊಂಡು 3 ರೌಂಡ್ ಪ್ರದಕ್ಷಿಣೆ ಹಾಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಅಲ್ಲಿ ಇದ್ದಂತಹ ತುಳಸಿಗೆ ಪೂಜೆ ಮಾಡಿ, ಹಂಗೆ ಪೂಜೆ ಮಾಡ್ಬೇಕಾದ್ರೆ ನನ್ ಕಣ್ಣಿಗೆ ರಾಯರ್ ಕಾಣಿಸಿದ್ರು. ನನ್ನ ಆರಾಧ್ಯ ದೇವರು, ನನ್ನ ನಂಬಿಕೆ. ಅವರಿಗೆ ಪೂಜೆ ಮಾಡಿ ಇಡ್ಗಾಯಿ ಹಾಕಿ ಅಲ್ಲಿಂದ ಬಂದಿದ್ದು ಹೋಟೆಲ್. ಬೆಳಿಗ್ಗೆನೆ ಬಂದಿದ್ರಿಂದ ತಿಂಡಿ ತಿಂದಿರ್ಲಿಲ್ಲ ಅಂತ ತಿಂಡಿ ತಿಂದು ಕಾಫಿ ಕುಡ್ದು ನಾನು ನಮ್ಮ ಮಮ್ಮಿ ಬಸ್ ಸ್ಟ್ಯಾಂಡ್ ಗೆ ಬಂದು ಅಲ್ಲೋಗ್ ನೋಡ್ತೀವಿ ನಮ್ಮೂರ್ಗ್ ಹೋಗೋ ಮಧ್ಯಾಹ್ನ ಬಸ್ ನಿಂತೇ ಇರ್ಲಿಲ್ಲ. ಕಾದು ಸಾಕಾಗೋ. ನಮ್ಮೂರವ್ರು ಕಾಣ್ತಾ ಇರ್ಲಿಲ್ಲ. ಕೊನೆಗೂ ಒಬ್ರು ಸಿಕ್ಕಿದ್ರು. ಅವರು ನಾವು ಬಸ್ ಕಾದು ಬರ್ಲೇ ಇಲ್ಲ. ಕೊನೆಗೆ ಬೇರೆ ಬಸ್ ಹತ್ಕೊಂಡು ಆಟೋ ಹತ್ತಿ ಮನೆ ಕಡೆಗೆ ಇದೇ ಕೆಲ್ಸನ ಅವಾಗ್ಲೇ ಮಾಡಿದಿದ್ರೆ ಅಲ್ವಾ. ಹೋಗ್ಲಿ ಬಿಡಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.